ಸೊ ನಮ್ಗೆ ಈ ತರದ್ದು ಬೇಕು ಅಂತ ಅವ್ರ ಕಾನ್ಸೆಪ್ಟ್ ಹೇಳಿದಾಗ ಅದ್ರ ಮೇಲೆ ನಾವು ಡಿಸೈನ್ಗಳನ್ನ ರೆಡಿ ಮಾಡ್ಬಿಟ್ಟೆ ಮಾಡ್ಕೊಡೋದು. ನಮ್ಮ ಶಾಪ್ ಬರೋದೇ ಶಿವ ಟ್ಯಾಟೂಸ್ಗಳಿಗೆ ಫೇಮಸ್ಸು, ಬಿಟ್ಟರೆ ಕವರ್ ಅಪ್ಪಲ್ಲೇ ನಾವು ಇದು ಮಾಡೋದು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈಗ ಟ್ಯಾಟೂಸ್ ಅನ್ನೋದು ತುಂಬಾ ಕ್ರೇಜ್ ಹುಟ್ಟಿಸ್ಬಿಟ್ಟಿದೆ. ಅದರಲ್ಲೂ ನಮ್ಮ ಯುವ ಪೀಳಿಗೆಗಳಿಗೆ ಈ ಟ್ಯಾಟೂಸ್ ಅನ್ನೋದು ಸಿಕ್ಕಾಪಟ್ಟೆ ಅಚ್ಚುಮೆಚ್ಚು. ಯಾರ ಕೈಯಲ್ಲಿ ನೋಡಿದ್ರು ಈಗ ಟ್ಯಾಟೂ ಅಂತೂ ಕನ್ಫರ್ಮ್ ಆಗಿ ಕಾಣಿಸುತ್ತೆ. ಅಷ್ಟರ ಮಟ್ಟಿಗೆ ಟ್ಯಾಟೂ ಕ್ರೇಜ್ ಇದೆ. ಹಾಗೆ ಈಗ ಡಿವೋರ್ಸ್ ಅನ್ನೋದು ಕೂಡ ನಮ್ಮ ಜನ್ರೇಷನ್ಸಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ. ಈ ಡಿವೋರ್ಸ್ ಹೇಗೆ ಟ್ರೆಂಡ್ ಆಗ್ತಿದೆಯೋ ಹಾಗೆ ಈ ಟ್ಯಾಟೂ ಕೂಡ ಟ್ರೆಂಡ್ ಆಗ್ತಿದೆ. ಏನಪ್ಪ ಟ್ಯಾಟೂಗೂ ಡಿವೋರ್ಸ್ಗೂ ಸಂಬಂಧ ಅಂತ ಕೇಳಿದ್ರೆ, ಡಿವೋರ್ಸ್ ಟ್ಯಾಟೂ ಅನ್ನೋದು ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಟ್ರೆಂಡ್ ಆಗ್ತಿದೆ. ಈ ಡಿವೋರ್ಸ್ ಟ್ಯಾಟೂ ಹೇಗಿರುತ್ತೆ, ಯಾಕೆ ಹಾಕಿಸ್ಕೊಳ್ತಾರೆ, ಇದರ ಇಂಟೆನ್ಷನ್ಸ್ ಏನು ಅನ್ನೋದ್ರ ಬಗ್ಗೆ ನಾವೀಗ ನಮ್ಮ ಜೊತೆ ವಿನಯ್ ಅವರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ, ಕೇಳೋಣ. ಅವ್ರಿಗೂ ಈ ಥರ ಕಸ್ಟಮರ್ಸ್ ಬರ್ತಾರ, ಅವರು ಕೇಳ್ತಾರ, ಯಾವ್ಯಾವ ಥರ ಕಸ್ಟಮರ್ಸ್ ಅವರಿಗೆ ಡೈಲಿ ಬರ್ತಾರೆ, ಅಪ್ರೋಚ್ ಮಾಡ್ತಾರೆ ಅಂತ ಹೇಳಿ. ಹಾಯ್ ವಿನಯ್, ಈಗ ಡಿವೋರ್ಸ್ ಟ್ಯಾಟೂಸ್ ಅನ್ನೋದು ಸ್ವಲ್ಪ ಟ್ರೆಂಡ್ ಆಗ್ತಾ ಇದೆ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಸೊ ನೀವೇನಾದರೂ ಆ ಥರದ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಅಂದರೆ ಡಿವೋರ್ಸ್ ಅಂತಂದರೆ ಈಗ ಹೆಂಗಾಗ್ಬಿಡೋದಂದರೆ ಲವರ್ಸ್ ಡೇಗಂತೂ ಹಾಕ್ಸಿರ್ತಾರೆ. ಪ್ರೀತಿ ಮಾಡ್ಬೇಕಾದಾಗೆಲ್ಲ ಟ್ಯಾಟೂಸ್ನ ಬಂದು ಜೊತೆಗೆ ಅವ್ರ ಕೈ ಮೇಲೊಂದು ಇವ್ರ ಕೈ ಮೇಲೊಂದೆಲ್ಲ ಮಾಡಿಸ್ಕೊಂಡು ಹೋಗಿರ್ತಾರೆ. ಸ್ವಲ್ಪ ದಿನ ಆದಮೇಲೆ ಏನಾರ ಬ್ರೇಕಪ್ ಆದರೆ ಡಿವೋರ್ಸ್ ಆದರೆ ಸೊ ಹೆಂಗಾಗ್ಬಿಡುತ್ತಂದರೆ ಅವರು ಕವರ್ ಅಪ್ಗೆ ಅಂತ ಬಂದೇ ಬರ್ತಾರೆ, ಕವರ್ ಅಪ್ನ ಮಾಡಿಸ್ತಾರೆ. ಬಟ್ ಈಗ ಏನಂದರೆ ಪರ್ಟಿಕ್ಯುಲರಾಗಿ ಮದುವೆ ಆಗಿರೋರು ಏನಾರ ಡಿವೋರ್ಸ್ ಮಾಡಬೇಕು ಅಂತ, ಡಿವೋರ್ಸ್ ಆದಮೇಲೆ ಏನಾರ ಟ್ಯಾಟೂ ಕವರ್ ಅಪ್ ಮಾಡಿಸ್ಬೇಕು ಅಂತ ಬರೋದು ರೇರು. ಎಲ್ಲೋ ಒಂದು ಹತ್ರ ಆಗಿದಾವೆ, ನಮ್ಮ ಹತ್ರನೂ ಇದ್ದಾವೆ. ಬಟ್ ಏನಂತಂದರೆ ಜಾಸ್ತಿ ಅಂತೂ ನಮಗೇನು ಅಷ್ಟು ಇದಾಗಿಲ್ಲ. ಕೆಲವೊಂದು ಮಾಡಿದ್ದೀವಿ ನಾವು, ಕೆಲವೊಂದು ಕವರ್ ಅಪ್ನ ಮಾಡಿಕೊಟ್ಟಿದ್ದೀವಿ, ಆಗಿದ್ದಾವೆ. ಅವ್ರು ಏನು ಮಾಡಿಸಿರ್ತಾರಲ್ಲ ಅಷ್ಟು ದೊಡ್ಡದಾಗೆ ಮಾಡಿಕೊಡ್ಬೇಕಾಗತ್ತೆ ಟ್ಯಾಟೂನ. ಹಾಗೆ ಇದು ಪ್ರಿಸನ್ನಿಂದ ಪಕ್ಷಿ ಹೊರಗಡೆ ಬರ್ತಾ ಇರೋದು, ಇಂಡಿಪೆಂಡೆಂಟ್, ಈ ಥರ ಎಲ್ಲ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಹೇಳಿ ನಿಮ್ಮ ಹತ್ರ ಹಾಕ್ಸ್ಕೊಂಡು ಹೋಗಿರೋದಿದೆಯಾ? ಇದಾವೆ. ಅಂದರೆ ಕೆಲವೊಬ್ರು ಹೆಂಗೆ ಮಾಡ್ದಂದ್ರೆ, ಇವಾಗ ಏನೋ ಒಂದಪ್ಪ ನನಗೆ ಇದೊಂದು ಪಂಜರ ಥರ ಅನ್ನಿಸ್ತೈತಿ, ಇದೊಂಥರ ಹೆಂಗಂದ್ರೆ ನನಗೊಂಥರ ಎಲ್ಲೋ ಸಿಕ್ಕಾಕೊಂಡಂಗೆ ಆಗ್ಬಿಡೈತಿ ಈ ರಿಲೇಷನ್ಶಿಪ್ಪಲ್ಲಿ. ಆ ಥರ ಇರೋರು ಅವ್ರ ಒಂದು ಕಾನ್ಸೆಪ್ಟ್ ಇರುತ್ತೆ, ನಾನು ಈ ಥರ ಹೊರಗೆ ಬರಬೇಕು, ಹೋಗ್ತಿದ್ದೀನಿ ಅನ್ನೋ ಒಂದು ಇದು ಇರುತ್ತೆ. ಸೊ ಅವ್ರು ಹೆಂಗೆ ಮಾಡ್ತಾರೆ ಅಂದರೆ, ಅವಾಗ ಆ ಟೈಮಲ್ಲಿ ಅವ್ರಿಗೆ ಏನು ಅನ್ಸುತ್ತೆ ಅವ್ರೊಂದು ಕಾನ್ಸೆಪ್ಟ್ ತೊಗೊಂಡಿರ್ತಾರೆ, ಈ ಥರ ಮಾಡಿಸ್ಬೇಕು ಅಂತ. ಆ ಥರ ಮಾಡಿಸಿರೋ ಇದ್ದಾವೆ, ಪಂಜರದಿಂದ ಹೋಗ್ತಿರೋ ಥರ ಪಕ್ಷಿಗಳು, ಆ ಥರ ಎಲ್ಲ ಮಾಡಿಸಿದ್ದಾರೆ, ಇದ್ದಾವೆ ಎಲ್ಲ ಮಾಡಿಸಿದ್ದಾರೆ. ಹಾಗೆ ಈ ನಿಮ್ಮ ಹತ್ರ ಸಾಕಷ್ಟು ಜನ ಕಸ್ಟಮರ್ಸ್ ಬಂದಾಗ ಜಾಸ್ತಿ ಪ್ರಿಫರ್ ಮಾಡುವಂತಹ ಟ್ಯಾಟೂಸ್ ಯಾವುದು? ಅಂದರೆ ಅವ್ರದ್ದು ಏನು ಕಾನ್ಸೆಪ್ಟ್ ಇರುತ್ತೆ ಅದು ಆಲ್ಮೋಸ್ಟ್ ಅಲ್ಲಿ ನಾವು ಕಾನ್ಸೆಪ್ಟ್ ಮೇಲೆ ಮಾಡ್ಕೊಡೋದು ಎಲ್ಲರೂ ವರ್ಕ್ಗಳನ್ನ. ಸುಮ್ಮನೆ ಈಗ ಏನೋ ಒಂದು ತೊಗೊಂಬಂದು ಅವ್ರು ಮಾಡಿಕೊಡ್ರಿ ಅಂದರೆ ನಾವು ಮಾಡಲ್ಲ. ಸೊ ನಮ್ಗೆ ಈ ಥರದ್ದು ಬೇಕು ಅಂತ ಅವ್ರು ಕಾನ್ಸೆಪ್ಟ್ ಹೇಳಿದಾಗ ಅದ್ರ ಮೇಲೆ ನಾವು ಡಿಸೈನ್ಗಳನ್ನ ರೆಡಿ ಮಾಡಿಬಿಟ್ಟೆ ಮಾಡ್ಕೊಡೋದು. ಸೊ ಆಲ್ಮೋಸ್ಟ್ ಅದು ಈಗ ನಮ್ಮ ಶಾಪಲ್ಲಿ ಜಾಸ್ತಿ ಬರೋದು ಕವರ್ ಅಪ್ಗೆ ನಾವು ಮಾಡಿಕೊಡೋದು. ನಮ್ಮ ಶಾಪ್ ಬರೋದೇ ಶಿವ ಟ್ಯಾಟೂಸ್ಗಳಿಗೆ ಫೇಮಸ್ಸು, ಬಿಟ್ಟರೆ ಕವರ್ ಅಪ್ಪಲ್ಲೇ ನಾವು ಇದು ಮಾಡೋದು, ಕವರ್ ಅಪ್ಪಲ್ಲೇ ಫೇಮಸ್ ಇರೋದು. ಇಷ್ಟರಲ್ಲಿ ಅಂದರೆ ಓಪನ್ ಆಗಿ ಎಷ್ಟು ವರ್ಷ ಆಯಿತು? ಈ ಎಷ್ಟು ವರ್ಷದಲ್ಲಿ ಎಷ್ಟು ಜನಕ್ಕೆ ಅಂದಾಜು ಟ್ಯಾಟೂ ಹಾಕಿರ್ಬೋದು? ನಾನು ಈ ಫೀಲ್ಡಿಗೆ ಬಂದು 4 ವರ್ಷ ಆಯ್ತು ಮೇಡಮ್. 4 ವರ್ಷದಲ್ಲಿ ನಾನು ಮಾಡಿರೋದು ಸುಮಾರು ಹೆಂಗೆ ಹೇಳೋದು, ದಿನಕ್ಕೆ ಏನಿಲ್ಲ ಅಂದರೆ 2-3 ಮಾಡೇ ಮಾಡ್ತೀವಿ. ಸೊ 4 ವರ್ಷಕ್ಕೆ ಅಂದರೆ 1 ವರ್ಷಕ್ಕೆ 365 ಅಂದರೆ ಸುಮಾರು ಆಗ್ಬಿಟ್ವು. ಬಟ್ ನಮ್ಮ ಶಾಪ್ ಬಂದ್ಬಿಟ್ಟು 9 ವರ್ಷ ಆಗಿರೋದು ನಮ್ಮ ಶಾಪು ಇದು ಮಾಡಿಬಿಟ್ಟು. ಬಟ್ ನಮ್ಮ ಶಾಪಲ್ಲಿ 9 ವರ್ಷದಿಂದ ನಮ್ಮ ಅಣ್ಣವರು ಅವರು ಲಕ್ಷ ಗಂಟಲೆ ಹಾಕ್ಬಿಟ್ಟಿರ್ತಾರೆ. ನಾವೆಲ್ಲ ಇನ್ನೂ ಚಿಕ್ಕವರು, ಇದಕ್ಕಿಂತ ಇನ್ನೂ ಎಕ್ಸ್ಪೀರಿಯನ್ಸ್ ಇರೋರು ಭಾಳ ಜನ ಇದ್ದಾರೆ. ಸೊ ಜಾಸ್ತಿ ಟ್ಯಾಟೂಸ್ ಇರ್ತಾವೆ, ನಾವು ಹಂಗೆ ಹೇಳಕ್ಕೆ ಕೌಂಟ್ ಮಾಡೋಕ್ಕಂತೂ ಆಗೋಕ್ಕಾಗಲ್ಲ. ಸೊ ಹಂಗೆ ಈಗ ನೀವು ಕವರ್ ಅಪ್ಸಿಗೆ ಜಾಸ್ತಿ ಬರ್ತಾರೆ ಅಂತ ಹೇಳಿದ್ರಲ್ಲ, ಯೂಶಲ್ ಆಗಿ ಒಂದು ಕವರ್ ಅಪ್ ಟ್ಯಾಟೂ ಹಾಕೋದಕ್ಕೆ ಒಂದು ಸಿಂಗಲ್ ಹ್ಯಾಂಡ್ಗೆ ಎಷ್ಟು ಟೈಮ್ ಹಿಡಿಬೋದು? ಅಂದರೆ ಡಿಸೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಡಿಸೈನ್ ಎಷ್ಟು ಡೀಟೇಲ್ ಆಗೈತಿ, ಎಷ್ಟಿದೆ, ಯಾವ ಥರ ಇದೀವಿ, ಒಪೆಗ್ರಿಯಲ್ಲಿ ಮಾಡ್ತೀವಿ ಇಲ್ಲ ನಾರ್ಮಲ್ ಇಂಕಲ್ಲಿ ಕವರ್ ಅಪ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಪೆಗ್ರಿಯಲ್ಲಿ ಏನಾದ್ರು ನಾವು ಕವರ್ ಅಪ್ ಮಾಡೋಕೆ ಮಿನಿಮಮ್ ಏನೆಲ್ಲ ಒಂದು 10 to 12 hours ಬೇಕೇ ಬೇಕು. ಅದು ಎಷ್ಟು ಸೈಜ್ ಆಗುತ್ತೆ, ಎಷ್ಟು ಡಿಸೈನ್ ಆಗುತ್ತೆ, ಎಷ್ಟು ಡೀಟೇಲ್ ಆಗೈತಿ, ಅದೆಲ್ಲ ನೋಡ್ಕೊಂಬಿಟ್ಟು ಮಾಡ್ಬೇಕಾಗುತ್ತೆ. ಹಂಗೆ ಸುಮ್ಮನೆ ಎಲ್ಲ ಹೇಳೋಕ್ಕಾಗಲ್ಲ. ಸೊ ಡಿಸೈನ್ಸ್ ಮೇಲೆ ಡಿಪೆಂಡ್, ಅವ್ರು ಎಷ್ಟು ಸೈಜಲ್ಲಿ ಕವರ್ ಅಪ್ನ ಮಾಡಿಸಿರ್ತಾರೆ, ಅದೇ ಮೇನ್ ಆಗುತ್ತೆ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ನೀವೇನಾದರೂ ಟ್ಯಾಟೂ ಹಾಕ್ಸ್ಬೇಕು ಅಂತಿದ್ರೆ ಅಥವಾ ನಿಮ್ಗೇನಾದರೂ ಟ್ಯಾಟೂ ಮೇಲೆ ತುಂಬಾ ಇಂಟ್ರೆಸ್ಟ್ ಇದ್ದು ಈ ಥರ ಹಾಕ್ಸ್ಕೋಬೇಕಿತ್ತು, ಆ ಥರ ಹಾಕ್ಸ್ಕೋಬೇಕಿತ್ತು, ಈ ಥರ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಆ ಥರ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ, ಈ ಥರ ಒಂದಷ್ಟು ಕನ್ಫ್ಯೂಷನ್ಸ್ ಎಲ್ಲ ಇದ್ದರೆ, ನಿಮ್ಗೇನಾದರೂ ಟ್ಯಾಟೂ ಹಾಕಿಸ್ಕೋಬೇಕು ಅಂತ ಆಸೆ ಇದ್ದು ಯಾವ ಟ್ಯಾಟೂ ಹಾಕಿಸ್ಕೋಬೇಕು, ಅದಕ್ಕೇನಾದರೂ ಕಾನ್ಸೆಪ್ಟ್ ಇದೆಯಾ ಅಥವಾ ಇಲ್ವಾ, ಈ ಥರ ಒಂದಷ್ಟು ಕನ್ಫ್ಯೂಷನ್ಸ್ ಇದ್ದರೆ ಪೆನ್ ಟು ಸ್ಕಿನ್ ಟ್ಯಾಟೂನ ಕನ್ಸಲ್ಟ್ ಮಾಡ್ಬೋದು. ನೀವು ಕೂಡ ಟ್ಯಾಟೂನ ಹಾಕಿಸ್ಕೋಬೋದು. ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಲವರ್ ಕೈ ಕೊಟ್ಟು
ಕೊಟ್ಟಿದ್ರೆ ಅದಕ್ಕೂ ಕೂಡ ಇವ್ರು ಟ್ಯಾಟೂ ಹಾಕ್ತಾರೆ. ಇನ್ ಕೇಸ್ ಡಿವೋರ್ಸ್ ಆಗಿದ್ರೆ ಅದಕ್ಕೂ ಕೂಡ ಇವ್ರು ಟ್ಯಾಟೂ ಹಾಕ್ತಾರೆ. ಇಲ್ಲ ಯಾವ್ದಾದ್ರು ಹೆಸರನ್ನ, ಡೇಟ್ ಆಫ್ ಬರ್ತ್ನ ಏನ್ ಬೇಕಾದ್ರೂ ನೀವು ಟ್ಯಾಟೂ ಹಾಕಿಸ್ಕೋಬಹುದು. ಅದು ನಿಮ್ಮ ಚಾಯ್ಸ್ಗೆ ಬಿಟ್ಟಿದ್ದು. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.